ನಾವು ಮಲಗಿದಾಗ ನಮ್ ದುಡ್ಡು ದುಡಿಬೇಕು, ಅಂತವರೇ ಶ್ರೀಮಂತರಾಗಿದ್ದಾರೆ. ನಮ್ ದುಡ್ಡು ದುಡಿಬೇಕಪ್ಪ ಅಂದ್ರೆ ಅದಕ್ಕಂತ ಸಪ್ರೇಟ್ ಕೋಟಾ ಮಾಡ್ಕೋಬೇಕು. ನಾವು ಮಲ್ಕೊಂಡಾಗ್ನು ಬೆಳಿಬೇಕು ಅನ್ನೋಂಥದ್ದು ಒಂದು ಇನ್ವೆಸ್ಟ್ಮೆಂಟ್ ಇರ್ತದೆ. ಅದಕ್ಕೆ ಫೈನಾನ್ಷಿಯಲ್ ಫ್ರೀಡಮ್ ಅಕೌಂಟ್ ಅಂತ ಕರಿತೀವಿ. ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ? ಇದು ಎಷ್ಟಾಗುತ್ತೆ? 10%. ರೈಟ್. ಇದು ಬಹಳ ಇಂಪಾರ್ಟೆಂಟ್ ಅದ. ಬಹಳ ಮಂದಿಗೆ ಇದ್ರ ಇಂಪಾರ್ಟೆಂಟ್ ಗೊತ್ತಿಲ್ಲ. ಇವತ್ತು ಎಷ್ಟೊಂದು ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ ನಮ್ಮಲ್ಲಿ ರಿಟೈರ್ಡ್ ಆದ್ಮೇಲೂ ಅವ್ರಿಗೆ ತಿಂಗಳಿಗೆ ಇನ್ಕಮ್ 4 ರಿಂದ 5 ಲಕ್ಷ ರೂಪಾಯಿ ಅದ. ಪೆನ್ಷನ್ ಅಲ್ಲದೆ, ಕೆಲವರು ಪೆನ್ಷನ್ ಬರಲ್ಲ ಮುಂದಿನ ದಿನಗಳಲ್ಲಿ, ಪೆನ್ಷನ್ ಇಲ್ದೇನು ಜೀವನ ಮಾಡ್ಬೇಕಪ್ಪ ಅಂದ್ರೆ ಈ ಅಕೌಂಟ್ ಬಹಳ ಇಂಪಾರ್ಟೆಂಟ್ ಅದ. ಇದಕ್ಕೆ ರಿಟೈರ್ಮೆಂಟ್ ಫಂಡ್ ಅಂತೂ ಹೇಳ್ಬೋದು. ರೈಟ್. ನೆಕ್ಸ್ಟ್ ಯಾವ್ದದ? ಪ್ಲೇ ಮನಿ. ಇದೇನು ಸರ್ ಪ್ಲೇ ಮನಿ? ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಗೆ ಖುಷಿ ಕೊಡುವಂತ ಕೆಲವೊಂದು ವಿಶೇಷದಂತ ಒಂದು ಖರ್ಚು ಮಾಡುವಂಥದ್ದು. ಎಕ್ಸಾಂಪಲ್, ಫ್ಯಾಮಿಲಿ ಜೊತೆ ಹಾಲಿಡೇ ಹೋಗೋದು ಇಂಪಾರ್ಟೆಂಟ್ ಅದನ್ನೇ ಇಲ್ರಿ. ನಾವ್ ಇಷ್ಟೆಲ್ಲ ಕಷ್ಟಪಡಕತ್ತೀವಿ, ವರ್ಷಕ್ಕೊಂದ್ಸರಿ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಒಂದು ಒಳ್ಳೆಯ ಕಡೆ ಹೋಗ್ಬಿಟ್ಟು ಒಳ್ಳೆ ಹೋಟೆಲ್ ಅಲ್ಲಿ ಸ್ಟೇ ಮಾಡೋದು ಇಂಪಾರ್ಟೆಂಟ್ ಇದೇನೇ ಇಲ್ವಾ? ಅಂತದಕ್ಕೆ ಎತ್ತಿಡುವಂತ ದುಡ್ಡಿದು. ಬಟ್ ಏನ್ ಪರ್ಸೆಂಟೇಜ್ ಅದು? ಅದು ನೆನ್ಪಿಟ್ಕೋಬೇಕ್ರಿ. ಕೆಲವರು ಇದನ್ನೇ ಮಾಡೋರಿದ್ದಾರೆ, ಬರೇ ಅದು ಮಾಡ್ಕೊಂಡು ಹೋದ್ರೆ ಅಂದ್ರೆ ಏನು ಉಳಿಯಲ್ಲ. ರೈಟ್. ಎಷ್ಟಾಗುತ್ತೆ? 5%. ಸೊ ಇದು ಪ್ಲೇ ಮನಿ. ಅಂದ್ರೆ ನಿಮ್ಗೆ ಖುಷಿ ಕೊಡುವಂಥದ್ದು, ನಿಮ್ಮ ಫ್ಯಾಮಿಲಿನ ಖುಷಿ ಕೊಡುವಂಥದ್ದು, ಬರ್ತ್ಡೇಗೆ ನಿಮ್ಮ ವೈಫ್ಗೆ ಒಳ್ಳೆ ಗಿಫ್ಟ್ ಕೊಡುವಂಥದ್ದು, ನಿಮ್ಮ ಮಕ್ಕಳ ಬರ್ತ್ಡೇಗೆ ಏನಾದ್ರೂ ಗಿಫ್ಟ್ ಕೊಡುವಂಥದ್ದು, ಅಥವಾ ಏನಾದ್ರೂ ನಿಮ್ಗೆ ಖುಷಿ ಯಾವ್ದ್ರಲ್ಲಿ ಸಿಗುತ್ತೆ ಈ ದುಡ್ಡು ಖರ್ಚು ಮಾಡೋದು. ಬಟ್ ಪರ್ಸೆಂಟೇಜ್ ನೆನ್ಪಿಟ್ಕೋಬೇಕು, 5%. ಅದು ವರ್ಷಕ್ಕೊಂದ್ಸರಿ ಮಾಡ್ರಿ, 6 ತಿಂಗಳಿಗೊಂದ್ಸರಿ ಮಾಡ್ರಿ, ಬಟ್ ಅದೇ ಕ್ಯಾಟಗರಿದಾಗ ಇರ್ಬೇಕು, ಅಷ್ಟೇ ಪರ್ಸೆಂಟೇಜ್ ಇರ್ಬೇಕು. ರೈಟ್. ಸರ್, ಇಷ್ಟೆಲ್ಲ ಆಯ್ತು. ಜೀವನದಲ್ಲಿ ದೇವರು ನಮ್ಗೆ ಸಂಪಾದನೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನೆ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ಎಷ್ಟೊಂದು ಜನ ಕಡು ಬಡತನದಲ್ಲಿದ್ದಾರೆ, ಅಂಗವಿಕಲರು ಇದ್ದಾರೆ. ರೈಟ್. ಯಾವುದೋ ಒಂದು ಪ್ರಾಬ್ಲಮ್ ಇಂದ ಏನೋ ಒಂದು ಜೀವನದಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅಂತವ್ರಿಗೂ ನಾವು ಹೆಲ್ಪ್ ಮಾಡುವಂತ ಒಂದು ಮನೋಭಾವ ಬೆಳೆಸ್ಕೋಬೇಕು. ಇದು ನಮ್ಮ ಕರ್ತವ್ಯ. ಅದಕ್ಕಂತಾನೆ ಇನ್ನೊಂದು ಮನಿನ ನಾನು ಆಡ್ ಮಾಡ್ತಾ ಇದ್ದೀನಿ, ಗಿವ್ ಮನಿ ಅಂತ. ನಾವು ಬಹಳ ಮಂದಿ ಏನ್ ಅನ್ಕೋತಿ ಗೊತ್ತೇನೋ, ನಾನು ನಾಳೆ ದೊಡ್ಡ ಶ್ರೀಮಂತ ಆದ್ಮೇಲೆ ನಾನು ದಾನ ಮಾಡೋದ್ ಕಲಿತೀನಿ ಅಂತ. ಅಲ್ಲ, ದಾನ ಮಾಡೋದ್ ಕಲ್ತ್ಕೊಂಡ್ರೆ ನಾಳೆ ದೊಡ್ಡ ಶ್ರೀಮಂತ ಆದಾಗ ಕೈ ಬಿಚ್ಚಿ ಕೊಡಕ್ ಬರತ್ ಮನ್ಸು. ಬಹಳ ಮಂದಿ ತಲೆಯಾಗಿಲ್ರಿದು. ಏನದ, ನಾನು ನಾಳೆ 1 ಕೋಟಿ ಆದ್ಮೇಲೆ 1 ಲಕ್ಷ ದಾನ ಮಾಡ್ತೀನಿ. ಅಲ್ಲ, ನಿನ್ನ ಹತ್ರ ಬರುವಂತ ದುಡ್ಡಲ್ಲಿ ಏನಾದ್ರೂ ಒಂದು ಸಹಾಯ ಮಾಡಕ್ ಆಗತ್ತ ಸಮಾಜಕ್ಕೆ. ಅಂತದನ್ನ ನಾವು ಏನಂತ ಕರಿತಾ ಇದೀವಿ? ಅಟ್ಲೀಸ್ಟ್ 5% ದುಡ್ಡನ್ನ ನೀವು ಕೊಡೋದನ್ನ ಮಾಡಿ. ಎಲ್ಲಾ ಧರ್ಮಗಳಲ್ಲೂ ಇದು ಮಾತು ಹೇಳಿದ್ದಾರೆ. ಎಸ್ ಸರ್, ನಾವು ಎಲ್ಲಾ ಧರ್ಮಗಳು ಹೇಳಿದ್ದಾರೆ ದಾನ ಮಾಡುವಂತ. ಯಾಕಂದ್ರೆ ಈ ಸಮಾಜದಲ್ಲಿ ನಾವೆಲ್ಲರೂ ಜೊತೆ ಬದುಕಬೇಕಂದ್ರೆ ಒಬ್ರಿಗೆ ನಾವು ಸಪೋರ್ಟ್ ಮಾಡುವಂಥದ್ದು, ಅದು ಫೈನಾನ್ಷಿಯಲಿ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಅದು ಎಷ್ಟಿದೆ ಪರ್ಸೆಂಟೇಜು? 5%. ಸೊ 5% ಎಷ್ಟಾಯ್ತು? ಸೊ ಅಲ್ಲಿಗೆ ನಮ್ಮ ಜೀವನದಲ್ಲಿ ಇದು ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಷ್ಟೇ. ಯಾರಿಗೆ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ, ಇದನ್ನ ಇನ್ನೊಂದು ನನ್ನ ವಿಡಿಯೋನು ಇದೆ ಇದ್ರಲ್ಲಿ, ಬೇಕಾದ್ರೆ ನೋಡ್ಕೊಳ್ಳಿ. ಯಾರು ಜೀವನದಲ್ಲಿ ನಿಮ್ಮ ಬರುವಂತ ಹಣನ ಈ ಒಂದು ಮೇಂಟೈನ್ ಮಾಡ್ಕೊಂತ ಹೋಗ್ತೀರಾ, ಅದು 20,000 ರೂಪಾಯಿ ಸಂಬಳ ಇರ್ಬೋದು, 50,000 ರೂಪಾಯಿ ಸಂಬಳ ಇರ್ಬೋದು, ನಾಳೆ 1 ಲಕ್ಷ ಸಂಬಳ ಆದ್ರೂ ನೀವು ಇದನ್ನ ಮೇಂಟೈನ್ ಮಾಡ್ತಾ ಹೋಗ್ರಿ. 10 ವರ್ಷದಲ್ಲಿ ಬರ್ದಿಟ್ಕೊಳ್ರಿ, 10 ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಹಣದಿಂದ ಯಾವುದೇ ತರ ಒಂದು ನನ್ನ ಹಣದ ಪ್ರಾಬ್ಲಮ್ ಇದೆ ಅಂತ ಬರಕ್ ಚಾನ್ಸೇ ಇಲ್ಲ. ದ ಪ್ರಾಬ್ಲಮ್ ಇಸ್ ವಿ ಡೋಂಟ್ ನೋ ಹೌ ಟು ಮ್ಯಾನೇಜ್ ದಿಸ್. ನಾವು ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದೇ ನಮ್ಮ ಜೀವನದಲ್ಲಿ. ಸಂಪಾದನೆ ಬಂದ್ರು ನಮ್ಗೆ ಮ್ಯಾನೇಜ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ಇದು ಒಂದು ಬಹಳ ಇಂಪಾರ್ಟೆಂಟ್ ಅಂತ ನಮ್ಮ ಜೀವನದಲ್ಲಿ. ಯಾವ್ದಾವ್ದು ಇನ್ನೊಂದ್ಸರಿ ರಿಪೀಟ್ ಮಾಡಿ. ಫಸ್ಟ್ ಒನ್ ಎಷ್ಟು ಪರ್ಸೆಂಟೇಜು? ಎರಡನೇದು ನಮ್ಮ ಭವಿಷ್ಯಕ್ಕೆ ಮಾಡುವಂಥದ್ದು ಎಷ್ಟು ಪರ್ಸೆಂಟೇಜು? ಪ್ರತಿಯೊಬ್ರು ಹೇಳಲೇಬೇಕು ಇದನ್ನ. ಎಷ್ಟಿದು? ಮೂರನೇದು ಯಾವುದು? ನಮ್ಮ ನಾಲೆಜ್ ನೇ ಬೆಳೆಸುವಂಥದ್ದು, ಅಪ್ಸ್ಕಿಲ್ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಅದರಿಂದ ನಮ್ಮ ಸಂಪಾದನೆ ಜಾಸ್ತಿ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಅದು? ಓಕೆ. ನಾಲ್ಕನೇದು ಯಾವುದು? ಫೈನಾನ್ಷಿಯಲ್ ಫ್ರೀಡಮ್, ಆರ್ಥಿಕ ಸ್ವಾತಂತ್ರ್ಯ ತಂದು ಕೊಡುವಂಥದ್ದು. ಅದೆಷ್ಟಿದೆ? 10%. ಅದಾದ್ಮೇಲೆ ಪ್ಲೇ ಮನಿ ಅಂದ್ರೆ ಏನು? ಖುಷಿ ಮೂವ್ಮೆಂಟ್ ನಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಂಥದ್ದು. ಲಾಸ್ಟ್ ಒನ್ ಯಾವುದು? ನೀವು ಇದು ಶುರು ಮಾಡಿ ಇವತ್ತು ನೀವು ಇಲ್ಲಿರ್ಬೋದು, ಒಂದೊಂದೇ ಸ್ಟೆಪ್ಸ್ ಹತ್ತಿ ಯು ಕ್ಯಾನ್ ಗ್ರೋ ಲೈಕ್ ದಿಸ್. ನಾನು ಅನ್ಕೊಂಡೆ ಚಪ್ಪಾಳೆ ಹೊಡಿತೀರಿ ಇದಕ್ಕಂತ ಹೇಳ್ಬೋದು. ರೈಟ್? ಎಷ್ಟು ಜನಕ್ಕೆ ಅನ್ಸುತ್ತೆ ಇದು ಒಳ್ಳೆ ಕಾನ್ಸೆಪ್ಟ್ ಸರ್ ಅಂತ? ಅನ್ಸುತ್ತಾ? ನಿಮ್ಮ ಜೀವನದಲ್ಲಿ ಮಾಡ್ಬೋದಂತ ಅನ್ಸುತ್ತಾ? ಯಾಕಂದ್ರೆ ಇದು ನಾ ಹೇಳಿದ್ನಲ್ಲ, ದೊಡ್ಡ ಅಸೆಟ್ ನಿಮ್ ವಯಸ್ಸು. ನೀವು ಎಷ್ಟು ಬೇಗ ಇದನ್ನ ಶುರು ಮಾಡ್ತೀರಾ ಅಷ್ಟು ಬೇಗ ಬೆಳಕ್ ಸಾಧ್ಯ ಆಗುತ್ತೆ. ರೈಟ್? ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಿಮ್ಮ ಜೀವನದಲ್ಲಿ ಉಳಿತಾಯ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ. ಉಳಿತಾಯ ಮಾಡಿರೋ ದುಡ್ಡು ಏನ್ ಮಾಡ್ಬೇಕು? ಅದನ್ನ ಹೂಡಿಕೆ ಮಾಡ್ಬೇಕು. ಎಲ್ಲಿ ಹೂಡಿಕೆ ಮಾಡ್ಬೇಕು? ನಾನು ದುಡಿದೆ, ನನ್ನ ದುಡ್ಡು ನಂಗೆ ದುಡಿದು ಕೊಡ್ಬೇಕು. ಫಾರ್ ಎಕ್ಸಾಂಪಲ್,
ಈಗ ನೋಡಿ ನಾನು ಬ್ಯಾಂಕ್ ಅಲ್ಲಿ FD ಇಡ್ತೀನಿ, FD ಗೆ ಏನ್ ಸಿಗುತ್ತೆ? ರಿಟರ್ನ್ ಸಿಗುತ್ತೆ, ಕರೆಕ್ಟ್ ಅಲ್ವಾ? ನಾನ್ ದುಡಿತೀನ, ನಾನು ದುಡ್ಡು ದುಡಿಯಾಕತ್ತದಲ್ಲಿ. ಈಗ ಎಷ್ಟೋ ಜನ ಹಳೆ ಕಾಲದಲ್ಲಿ ಮನೆ ಬಾಡಿಗೆ ಬಿಡ್ತಾರೆ, ಕರೆಕ್ಟ್ ಅಲ್ವಾ? ಮನೆ ಕಟ್ಸ್ಬಿಡ್ತೀರ, ಮನೆ ಬಾಡಿಗೆ ಬರುತ್ತೆ. ನೀವು ದುಡಿತಾ ಇಲ್ಲ, ನಿಮ್ ದುಡ್ಡು ಮನೆ ಕಟ್ಟಿಸಿದ್ರೆ ಮನೆಯಿಂದ ಬಾಡಿಗೆ ಬರುತ್ತೆ. ನೀವು ದುಡಿತಾ ಇಲ್ಲ, ನೀವು ಕೆಲ್ಸಕ್ಕೆ ಬಂದ್ರೆ ಸಂಬಳ ಸಿಗುತ್ತೆ. ನೀವು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಬಟ್ ಆದ್ರೂ ಇನ್ಕಮ್ ಬರಕತ್ತೆ. ಅದಕ್ಕೆ ಫೈನಾನ್ಷಿಯಲ್ ಫ್ರೀಡಮ್ ಅಂತಾರೆ. ಹಂಗೆ ಮೊದಲೇನಾಗ್ತಿತ್ತು, ಬರೀ FD ಮಾಡಿದ್ರೆ ದುಡ್ಡು ಬರ್ತಿತ್ತು, ಮತ್ತೆ ಮನೆ ಕಟ್ಸಿದ್ರೆ ಬಾಡಿಗೆ ಬರುತ್ತೆ ಅನ್ನೋದು ಅನ್ಕೊಂಡಿದ್ರು. 3, 4, 5 ಮೆಥಡ್ ಬೇರೆ ಬೇರೆ ಇದೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ರಿಟರ್ನ್ಸ್ ಗಿಂತ ಈಗ ಬರುವಂತ ಆದಾಯಕ್ಕಿಂತ ಇನ್ನೂ ಜಾಸ್ತಿ ಆದಾಯ ಮಾಡ್ಕೊಳ್ಳುವಂತ ಬೇರೆ ಬೇರೆ ಮೆಥಡ್ಸ್ ಇದೆ. ನಾನು ಅದ್ರ ಬಗ್ಗೆ ಹೇಳ್ತೀನಿ ಅಂತ. ಬಟ್ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಇಷ್ಟೇ, ನೀವು ದುಡಿಯೋದಲ್ಲ, ನಿಮ್ ದುಡ್ಡು ದುಡಿಬೇಕು. ಬ್ಯೂಟಿ ಅಲ್ಲ, ನಿಮಗ್ ರಿಟೈರ್ಮೆಂಟ್ ಅದು, ನಿಮ್ ದುಡ್ಡಿಗೆ ರಿಟೈರ್ಮೆಂಟ್ ಇಲ್ಲ. ಮಜಾ ಹೇಳ, ನೀವು ನಡೀತಾ ಏಜ್ ಆಗ್ತಾ 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 ನಿಮ್ ಗ್ರಾಫ್ ಹಿಂಗ್ ಹೋಗ್ತದ, ಆಮೇಲೆ ಹಿಂಗ್ ಬರ್ತದೆ. ಎಸ್ ಸರ್ ನೋ, ಹಿಂಗ್ ಹೋಗಿ ಹಿಂಗ್ ಬರ್ತದ. ಯಾಕ? ರಿಟೈರ್ಮೆಂಟ್ ಆದ್ಮೇಲೆ ಇನ್ಕಮ್ ಸ್ಟಾಪ್ ಆಯ್ತು. ಬಟ್ ನಿಮ್ ದುಡ್ಡು ಹೆಂಗಿರ್ತದ ಗೊತ್ತಾ? ಹಿಂಗ್ ಬೆಳೀತದ, ನಿಧಾನಕ್ಕೆ ಹೋಗ್ತದ, ಹೋಗೋ ಗ್ರಾಫ್ ಹಿಂಗ್ ಹೋಗ್ ಶುರು. ನಿಮ್ಮ ದುಡ್ಡಿಗೆ ವಯಸ್ಸಾದಷ್ಟು ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಸ್ಟ್ 8 ವರ್ಷದ ಮುಂಚೆ ರಾಕೇಶ್ ಜುಂಜುನವಾಲಾ ಅಸೆಟ್ ವಾಸ್ ಓನ್ಲಿ 5,000 crores. ಎಷ್ಟು? ಇವತ್ತೆಷ್ಟಾಗಿದೆ? 45,000 ಕೋಟಿ. ನಮ್ಮ ಕಂಪ್ನಿನಲ್ಲಿ ಶುರು ಮಾಡಿದಾಗ 2008ರಲ್ಲಿ ಬರೀ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂದದ್ದು. ಇವತ್ತು ಅದು ಎಷ್ಟಾಗಿದೆ? 500 ಕೋಟಿ ಆಗಿದೆ. ಮಜಾ ಹೇಳ, ಲಾಸ್ಟ್ 1 year ಅಲ್ಲೇ 150 ಕೋಟಿ ಜಾಸ್ತಿ ಆಗಿದೆ. ಪರ್ಸೆಂಟೇಜ್ ಒಂದು ಲೆವೆಲ್ ಆದ್ಮೇಲೆ ಬೆಳೀತಾ ಹೋಗುತ್ತೆ. ಇದಕ್ಕೆ ಏನಂತ ಕರೀತಾರೆ? ಪವರ್ ಆಫ್ ಕಂಪೌಂಡಿಂಗ್.